ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 42ನೆಯ ಶ್ಲೋಕ. ಇಂದ್ರಿಯಾಣಿ ಪರಾನ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧೇಃ ಯೋ ಬುದ್ಧೇ ಪರತಸ್ತು ಸಹ. The sense are said to be greater than the body. The greater than the senses is the mind. Greater than the mind is the intellect. And what is greater than the intellect is the self. ಇಲ್ಲಿ ಯಾವುದು ಶ್ರೇಷ್ಠ ಅಂತ ಜಡ್ಜ್ ಮಾಡ್ತಾ ಇದೆ. ಶರೀರ, ಇಂದ್ರಿಯಗಳು, ಮನಸ್ಸು, ವಿಷಯಗಳು, ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿ ಕೊನೆಗೆ ಆತ್ಮವನ್ನು ಶ್ರೇಷ್ಠವೆಂದು ತೋರಿಸಲಾಗಿದೆ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥದ್ದೇನಿದೆಯಲ್ಲ, ಅದು ಇಂದ್ರಿಯಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿದೆ. ಶರೀರಕ್ಕಿಂತಲೂ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತಲೂ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತಲೂ ಬುದ್ಧಿಯು ಶ್ರೇಷ್ಠ, ಈ ಬುದ್ಧಿಗಿಂತಲೂ ಆತ್ಮವು ಶ್ರೇಷ್ಠ ಅಂತ ತಿಳಿಯಬೇಕು ಅಂತ ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಶರೀರವನ್ನು ಆಧರಿಸಿ ವ್ಯವಹಾರವನ್ನು ಮಾಡ್ತೇವೆ. ಶರೀರವೇ ನಮಗೆಲ್ಲರಿಗೂ ಶ್ರೇಷ್ಠ ಅಂತ ತಿಳ್ಕೊಂಡಾಗಿದೆ. ಆದರೆ ಶರೀರವು ಇಂದ್ರಿಯಗಳ ಆಧಾರದಲ್ಲಿ ವ್ಯವಹರಿಸುತ್ತದೆ. ಇಂದ್ರಿಯಗಳು ಇಲ್ಲದೆ ಹೋದರೆ ಶರೀರವು ಅಚೇತನವಾಗುತ್ತದೆ ಮತ್ತು ಅದು ಮರದಂತೆ ಉರುಳಿಕೊಂಡು ಬೀಳುತ್ತದೆ. ಹಾಗಾಗಿ ಇಂದ್ರಿಯಗಳು ಇರುವುದರಿಂದ ಅದರ ಸಂಚಾರ, ಅದರ ವ್ಯವಹಾರಗಳು ಸುಗಮವಾಗಿ ಇರುತ್ತದೆ. ಆ ಇಂದ್ರಿಯಗಳು ವ್ಯವಹರಿಸಬೇಕಾದರೆ ಅದಕ್ಕೆ ಮನಸ್ಸು ಬೇಕಾಗುತ್ತದೆ. ಅದಕ್ಕಿಂತಲೂ ಹಿರಿಯದಾಗಿ ವಿಷಯಗಳು ಬೇಕಾಗುತ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನತಕ್ಕಂಥ ವಿಷಯಗಳು ಆ ಇಂದ್ರಿಯಗಳಿಗೆ ಉತ್ತೇಜನವನ್ನು ನೀಡತಕ್ಕಂಥವುಗಳಾಗಿವೆ. ವಿಷಯಗಳನ್ನು ಆಧರಿಸಿ ಇಂದ್ರಿಯಗಳು ವ್ಯವಹಾರವನ್ನು ಮಾಡುತ್ತವೆ. ಹಾಗಾಗಿ ಇಂದ್ರಿಯಗಳಿಗಿಂತ ವಿಷಯವು ಶ್ರೇಷ್ಠ, ವಿಷಯಗಳಿಗಿಂತ ಮನಸ್ಸು, ಬುದ್ಧಿಗಳು ಶ್ರೇಷ್ಠ. ಮನಸ್ಸನ್ನುವಂಥದ್ದು ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ನಾವು ಹೇಳಿದ್ದೇವೆ. ಆದರೆ ಮನಸ್ಸಿಗಿಂತಲೂ ಕೂಡ ನಿರ್ಧಾರಣಾತ್ಮಕವಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡುವಂಥದ್ದು ಬುದ್ಧಿಯಾಗಿದೆ. ಹಾಗಾಗಿ ಈ ಶರೀರಕ್ಕಿಂತ ಇಂದ್ರಿಯವು ಶ್ರೇಷ್ಠ, ಇಂದ್ರಿಯಕ್ಕಿಂತ ವಿಷಯಗಳು ಶ್ರೇಷ್ಠ, ಇವುಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತಲೂ ಬುದ್ಧಿಯು ಶ್ರೇಷ್ಠ, ಬುದ್ಧಿಗಿಂತಲೂ ಆತ್ಮವು ಶ್ರೇಷ್ಠವೆಂದು ಹೇಳಲಾಗಿದೆ. ಶರೀರ, ವಿಷಯ, ಮನಸ್ಸು, ಇಂದ್ರಿಯಗಳು, ಬುದ್ಧಿ, ಅಂತಃಕರಣ ಮೊದಲಾದವುಗಳು ಎಲ್ಲವೂ ಇದ್ದರೂ ಕೂಡ ಆತ್ಮ ಇಲ್ಲದೆ ಹೋದರೆ ಇವು ಯಾವುವು ಇರುವುದಿಲ್ಲ. ಎಲ್ಲಿ ಆತ್ಮ ಇರುತ್ತದೆಯೋ ಅಲ್ಲಿ ಶರೀರವು ಇರುತ್ತದೆ. ಎಲ್ಲಿ ಆತ್ಮವಿರುತ್ತದೆಯೋ ಅಲ್ಲಿ ಇಂದ್ರಿಯಗಳು ಇರುತ್ತವೆ. ಎಲ್ಲಿ ಇಂದ್ರಿಯವು ಇರುತ್ತದೆಯೋ ಅಲ್ಲಿ ವಿಷಯಗಳು ಇರುತ್ತವೆ. ಎಲ್ಲಿ ವಿಷಯಗಳು ಇರುತ್ತವೆಯೋ ಅಲ್ಲಿ ಅಂತಃಕರಣವಿರುತ್ತದೆ. ಎಲ್ಲಿ ಅಂತಃಕರಣ ಇದೆಯೋ ಅಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಮೊದಲಾದವುಗಳು ಕೂಡ ವ್ಯವಹರಿಸುತ್ತವೆ. ಎಲ್ಲಿ ಆತ್ಮ ಇರುವುದಿಲ್ಲವೋ ಅಲ್ಲಿ ಇವು ಯಾವುವು ಕೂಡ ವ್ಯವಹರಿಸುವುದಿಲ್ಲ, ಇರುವುದಿಲ್ಲ. ಆವಾಗ ಇದು ಶವವಾಗಿ ಹೋಗುತ್ತದೆ. ಎಲ್ಲವೂ ಕೂಡ ಆವಾಗ ನಿಶ್ಚೇತನ, ಅಚೇತನ ಅಂತ ಹೇಳಿಸಿಕೊಳ್ಳುತ್ತದೆ. ಈ ಶರೀರವನ್ನು ಆವಾಗ ಏನಂತ ಹೇಳ್ತೇವೆ? ಶವ ಎಂದು ಕರಿತೇವೆ. ಆತ್ಮ ಅಂತ ಕರೆಯೋದಿಲ್ಲ. ಇದಕ್ಕೆ ಹೆಸರನ್ನು ಯಾವುದನ್ನು ಹೇಳೋದಿಲ್ಲ. ಯಾರ ಹೆಸರು ಕೂಡ ಇದಕ್ಕೆ ಇರೋದಿಲ್ಲ. ಅದೆಲ್ಲವೂ ಹೋಗಿ ಕೇವಲ ಶವ ಎಂಬ ನಾಮವು ಇದಕ್ಕೆ ಬರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಆತ್ಮವೇ ಶ್ರೇಷ್ಠವೆಂದು ತಿಳಿಯಬೇಕು ಅಂತ ಅಭಿಪ್ರಾಯ. ಹರಿ ಓಂ ತತ್ಸತ್.